ಹಲೋ ಹೈ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಾಯ್ಸ್, ಮೊನ್ನೆ ಭಾನುವಾರ ನಮ್ಮ RCBಯ ಮಹಿಳಾ ತಂಡ ಕಪ್ ಗೆದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅವರಿಗೆ ಮೊದಲಿಗೆ ಕಂಗ್ರಾಚುಲೇಷನ್ ಹೇಳ್ತಾ, ಇವತ್ತು ಆ RCB ಟೀಮ್ನ ಕೆಲವು ವಿಶೇಷ ಮೆಮೇಜ್ಗಳದಾವು. ಹಾಗಾದ್ರೆ ಮತ್ತೆ ತಡ, ಬರ್ರಿ ನೋಡುನು. ಗೈಸ್, ಮೊದಲನೇ ಮೆಮೇಜ್ ನೋಡುನ್ ಬರ್ರಿ. You were 5 years old when RCB started playing. Now you're 21 and we have won the trophy. My God, how does it feel? ನಮ್ ದೇವ್ರು, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲ ಇದ್ರೆ ಆರಾಮ್. ಏನಂತೀರ ಅಂಕಲ್? ಪರವಾಗಿಲ್ಲ ಅಂಕಲ್, ನನ್ಗೋಸ್ಕರ ನೀವು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದೀರಾ. ಥ್ಯಾಂಕ್ ಯು ಅಂಕಲ್. ಇಲ್ಲಮ್ಮ, ಬೆಂಗಳೂರಿಂದ ಡೆಲ್ಲಿಗೆ ಬಂದಿರೋದು. ಟ್ರೋಫಿ ಗೆದ್ಮೇಲೆ ಮಾತೇನೇನೋ ಬರುತ್ತೆ. ಪರವಾಗಿಲ್ಲ ಅಮ್ಮ, ನೀನ್ ಏನ್ ಬೇಕು ಹೇಳ್ಬೋದು ಇವತ್ತು. ಯಾಕಂದ್ರೆ ಯು ಹ್ಯಾವ್ ಕಂಪ್ಲೀಟೆಡ್ ದ ಡ್ರೀಮ್ ಆಫ್ ಆಲ್ ಅಸ್ ಓಲ್ಡ್ ಬೆಂಗಳೂರಿಯನ್ಸ್. ಶ್ರೇಯಾಂಕಾಸ್ ಕಪ್ ದಿಸ್ ಇಸ್. ಗೈಸ್, ಶ್ರೇಯಾಂಕ ಪಾಟೀಲ್ ನಿಮ್ಗೆಲ್ಲ ಗೊತ್ತಿದಾರ್ರಿ. ನಮ್ಮ RCB ಟೀಮ್ನ ಕನ್ನಡದ ಆಟಗಾರ್ತಿ. ಅವರ ಮೆಮೇಜ್ ಹೆಂಗಿತ್ರಿ? ಸೂಪರ್ ಇತ್ತಲ್ಲ. ಅವರು ಗೆದ್ದ ಎಕ್ಸೈಟ್ಮೆಂಟ್ನಾಗ ಭಾರಿ ಚಂದ ಮಾತಾಡಿದ್ರು. ನಮ್ಮ ಮನಸ್ಸು, ನಮ್ಮ ದೇವ್ರು. ಮತ್ತ ನಾಗು ಅವರಿಗೆ ಭಾರಿ ಚಂದ ಹಿಂಟ್ ಕೊಡಾಕ್ ಹೋದ್ರು, ಬಟ್ ಅದು ತಪ್ಪು. ಯಾಕಂದ್ರೆ ಗೆದ್ದ ಖುಷಿ ಒಳಗ ಅದಾರ ಅವರು. ಆಬ್ವಿಯಸ್ಲಿ ಹಂಗಾಗತೈತ್ರಿ ಖುಷಿ ಒಳಗ. ನಡೆದು ಬರ್ರಿ ನೆಕ್ಸ್ಟ್ ಮೆಮೇಜ್ ನೋಡುನು. RCBದು ಒಂಥರ ಟೀಮ್ ಫ್ರೂಟ್ ಅಂತ ಮಾಡಿದ್ರೆ ಅದು ದಾಳಂಬ್ರಿ ಹಣ್ಣು ಅಂತ ಮಾಡ್ಬೇಕು ವಿಜಯ್. ನನ್ ಪ್ರಕಾರ ಹೇಗ್ ಗೊತ್ತಾ, ಅದು ಬೀಜ ಬಾಯಿಗೆ ಸಿಗುತ್ತಾರೆ ಯಾವಾಗ್ಲೂ. ಸೊ ದಾಳಂಬ್ರಿ ಹಣ್ಣು ಅಫಿಷಿಯಲ್ ಫ್ರೂಟ್ RCBಗೆ ನನ್ ಪ್ರಕಾರ. ಅದ್ ಹೆಂಗಾಗೋಗಿದೆ ಅಂತಂದ್ರೆ ಉಗಿಯಂಗಿಲ್ಲ, ನುಂಗ್ಲೇಬೇಕು. ನುಂಗೇ ನುಗ್ತಿ ಓಕೆ, ಇಲ್ಲ ವಿಜಯ್, ಹಾಗಾದ್ರೆ ಸೀತಾಫಲ ಬೆಸ್ಟ್. ಅದು ತಿನ್ನೋದಕ್ಕಿಂತ ಉಗಿಯೋದೇ ಜಾಸ್ತಿ ಬಡಿ ಮಾಂದ್ರ. ಖರೆ ರೀ ಗೈಸ್, ನಮ್ಮ RCB ಅವ್ರ ಮ್ಯಾಚ್ಗಳು ಹೆಂಗಿರ್ತಾವ ಅಂತಂದ್ರ ಬೀಜ ಬಾಯಿಗೆ ಬರೆಸಿ ಬಿಡ್ತಾರ್ರಿ. ಅಷ್ಟ್ ಕೆಟ್ಟ, ಅಷ್ಟ ಲಾಸ್ಟ್ ತನ ಒಯ್ದು ಬಿಡ್ತಾರ್ರಿಪ್ಪ ಮ್ಯಾಚ್. ಖರೆ ನೋಡಾಕಂತ ಫುಲ್ ಟೆನ್ಷನ್ ಆಗ್ಬಿಡ್ತತ್ ಮ್ಯಾಚ್ಗಳು. ಗೈಸ್, ನೆಕ್ಸ್ಟ್ ಮೆಮೇಜ್. ಸರ್, ನಿಮ್ಮ ಹೆಸರು? ವಿರಾಟ್ ಕೊಹ್ಲಿ. ಸರಿ, ಮೂರು ಆಪ್ಷನ್ ಕೊಡ್ತೀನಿ IPL ಟೀಮ್ಸ್ ಅಲ್ಲಿ. ಅದ್ರಲ್ಲಿ ನಿಮ್ಗೆ ಯಾವ್ದಾನ ಒಂದು ಟೀಮ್ ಚೂಸ್ ಮಾಡ್ಬೇಕು ಸರ್. ಫಸ್ಟ್ ಆಪ್ಷನ್ RCB, ಸೆಕೆಂಡ್ CSK, ಥರ್ಡ್ ಮುಂಬೈ. ಯಾವ್ದು ಸರ್ ನಿಮ್ ಫೇವರೇಟ್? RCB ಸರ್, ನಿಮ್ದು? CSK. ಸರ್, ನಿಮ್ದು? RCB ಸರ್. CSK RCB. ಸರ್, RCB ಗೆ ಎಂತಕ್ಕೆ ಸಪೋರ್ಟ್ ಮಾಡ್ತೀರಾ ಸರ್? ಒಂದ್ಸದಿನ ಕಪ್ಪೆ ಗೆದ್ದಿಲ್ಲ ಅವರು. ಲಾಯಲ್ಟಿ ಮ್ಯಾಟರ್ ಸರ್, ಲಾಯಲ್ಟಿ. ಸರ್, ನೀವು? ಬೆಂಗಳೂರು ಈ ಸಲ ಕಪ್ ಹೊಡೆಯೋದು. ಅವಾಗ CSK ಅಂದ್ರೆ CSK ಅಂದ್ರೆ ತುಂಬಾ ಇಷ್ಟ, ಆದ್ರೆ RCB ಈ ಸಲ ಹೊಡಿಬೇಕು. ಸೂಪರ್. ನೀವು? ಸರ್, ಹುಟ್ಟಿ ಬೆಳ್ದಿ ಅನ್ನ ತಿನ್ನೋದಲ್ಲ ನಮ್ಮೂರಲ್ಲಿ, ಬೇರೆ ಊರಿಗೆ ಸಪೋರ್ಟ್ ಮಾಡಕ್ ಆಗಲ್ಲ. ಇನ್ನೊಂದೇನಂದ್ರೆ ನಮ್ಮಣ್ಣ ಪುನೀತನ ಹೇಳವ್ರೆ, 6 ಸಲ ಸೋಡ್ತಾರೆ RCB, 60 ಸಲ ಸೋಡ್ತಾರೆ RCB. ದಯವಿಟ್ಟು ಯಾವತ್ತು ವಿರಾಟ್ ಕೊಹ್ಲಿ ಭಾಷಣ ಬಿಟ್ಕೊಡಲ್ಲ, 360 ಬಿಟ್ಕೊಡಲ್ಲ ನಾವು ಯಾವತ್ತು. ನೋಡ್ರಿ ಗೈಸ್, ಅವ CSK ಅಂದವ ಎಲ್ಲಾ RCB ಫ್ರೆಂಡ್ಸ್ಗಳಿಗೆ ಹೆದರಿ RCB ಗೆಲ್ಬೇಕ್ರಿ ಅಂತೇಳಿ ಅಂದ್ಬಿಟ್ಟ. ಅಲ್ಲಿಗೆ ಬಂದ್ಬಿಟ್ಟ ನಿರ್ಧಾರಕ್ಕ. ಹೌದ್ರಿ, ಹಂಗ ನಮ್ಮಲ್ಲಿದ್ದ ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ಲಾರ್ದ ಮತ್ತೆ ಬೇರೆ ಟೀಮಿಗೆ ಸಪೋರ್ಟ್ ಮಾಡಿದ್ರೆ ಬಿಡ್ತಾರಂದ್ರಿ ಹುಡುಗರು. ಕಡಿಗೂ ಅದೀಗ ಬಂದಲ್ರಿ ಅವ. ಬರ್ರಿ ನೆಕ್ಸ್ಟ್ ಮೆಮೇಜ್ ನೋಡುನು. CSK. ವುಮೆನ್ಸ್ ಗೆದ್ದಿರೋದು. ಬಿಡಂಗಿಲ್ಲ ಒಲೆ ನೀನ್. ನಾವು ಎಲ್ಲಿ ಹೋದ್ರು ಬಿಡಂಗಿಲ್ಲ ಇವತ್ತು ನಿನ್ನ.
ಪಕ್ಕನ ಮುರ್ಕೋಬಿಡೋಣ. ಈ ಸಲ ಕಪ್ ನಮ್ದೆ. ನಮ್ದು. ಬಿಡಂಗಿಲ್ಲ ಹೋರ್ಲಿ, ನೀವು ಎಲ್ಲಿ ಹೋದ್ರು ಬಿಡಂಗಿಲ್ಲ ನಿಮ್ನ. ಈ ಸಲಿ ಕಪ್ ನಮ್ದ. ಅದರ ಪೂರಕವಾಗಿ ನಮ್ಮ ಮಹಿಳೆಯರು ಈ ಸಲಿ ಶುಭಾರಂಭ ಮಾಡ್ಯಾರ. ನಮ್ಮ ಪುರುಷರು ಈ ಸಲಿ ಗ್ಯಾರಂಟಿ ಗೆದ್ದೇ ಗೆಲ್ತಾರ. ಈ ಸಲಿ ಕಪ್ ನಮ್ದೇ ಅಲ್ಲ, ಕಪ್ ನಮ್ದು. ಬಿಡಂಗಿಲ್ಲ ಈ ಸಲಿ. ಗೈಸ್, ನೆಕ್ಸ್ಟ್ ಮೇಮೇಸ್. ಅಣ್ಣಗೆ ಏನು ಹೆಲ್ಪ್ ಮಾಡ್ಬೇಕು ಅದು ಹೆಲ್ಪ್ ಮಾಡಾಳಕ್ಕೆ. ಆಕೆ ಕಾಲ್ ತೊಳ್ಕೊಂಡು ನೀರ್ ಕುಡಿಬೇಕು, ನೀವು ಪೂಜೆ ಮಾಡ್ಬೇಕು. ಅಮ್ಮ ದಯವಿಟ್ಟು ನನ್ನ ಗಂಡನ ಕೈ ಬಿಡಿ, ಬಿಟ್ಬಿಡಿ. ಅಲ್ಲ ನಿನ್ ಮೈಯಾಗ ಹರ ರಕ್ತ ಎಂತದಿದೆ, ಮಾತಾಯಿ ಹಡದಾಳು ಎಂತಾಳು ಅಂತಾಳಾಕೆ. ಏನ್ ಗೊತ್ತಮ್ಮ, ನಾವು ನಮ್ಮ ಜನಗಳ ಮಧ್ಯದಲ್ಲಿ ನನ್ನಂತ ಕ್ಯಾರೆಕ್ಟರ್ಗಳು ಇರುತ್ತೆ ಅಂತ ತೋರ್ಸೋದಕ್ಕೆ ನಾವು ಆಕ್ಟ್ ಮಾಡ್ತೀವಿ ಅಷ್ಟೇನೆ ಹೊರತು. ಆ ಅಜ್ಜಿ ಆ ಸೀರಿಯಲ್ ಯಾ ಪರಿ ಹಚ್ಕೊಂಡಾರ ಅಂತಂದ್ರ ರೀ, ಅದೇನೋ ರಿಯಲ್ ನಡೆದೈತಿ, ಇವ ರಿಯಲ್ ಆಗಿ ಆ ತರ ಮಾಡಾಕತ್ತಾನೋ ಅನ್ನೋದ್ ರೀತಿ ತಿಳ್ಕೊಂಡ್ಬಿಟ್ಟಾರ್ರಿ ಅವ್ರು. ಅವ್ರ ಎಕ್ಸ್ಪ್ರೆಷನ್ ನೋಡ್ರಿಪ್ಪ ಎಷ್ಟಿತ್ತು, ಬಹಳ ಕೆಟ್ಟಿತ್ತು ಅವ್ರ ಎಕ್ಸ್ಪ್ರೆಷನ್. ಇದು ರಿಯಲ್ ಅಲ್ಲ, ರೀಲ್ ಅಂತಂದ್ರು ಕೇಳವಲ್ರ ಅವ್ರು. ಸಿಟ್ಟಿಗೆದ್ದು ಬಿಟ್ಟಾರ, ಹೊಚ್ಚಿಗೆದ್ದು ಬಿಟ್ಟಾರ್ರಿ ಆ ಅಜ್ಜಿ. ನೀನು ಹೊರಗ್ ಬಾಲಿ, ನೀನು ಬಿಡಂಗಿಲ್ಲ ಅನ್ನಕದ್ದು ಬಿಟ್ಟಾರ. ಆ ಪರಿ ರೊಚ್ಚಿಗೆದ್ದು ಬಿಟ್ಟಾರ. ಇಲ್ರಿ, ಒಬ್ಬೊಬ್ಬರು ಸೀರಿಯಲ್ನ ಹಚ್ಕೊಂಡ್ಬಿಟ್ರ ಅಂತಂದ್ರ ಅಷ್ಟು ಕೆಟ್ಟ ಹಚ್ಕೊಂಡ್ಬಿಡ್ತಾರ್ರಿ ಮನ್ಸಿಗೆ. ಅಪ್ಪ, ಅದಕ್ಕ ನಮ್ ಸೀರಿಯಲ್ಗಳು ಅಷ್ಟು ಕೆಟ್ಟ ಓಡ್ತಾವ್ರಿ. ಗೈಸ್, ನೆಕ್ಸ್ಟ್ ಮೆಮೇಸ್. ಎಲ್ಲೋಗ್ತಿದ್ದೀರಾ ಮೇಡಮ್ ಚೆಂಬಿಡ್ಕೊಂಡು? ಸ್ನಾನ ಮಾಡಿ 7 ದಿನ ಆಗೈತೆ ಸರ್. ಬೆಂಗಳೂರಲ್ಲಿ ನೀರಿಲ್ಲ, ಮೈಸೂರಿಗೆ ಹೋಯ್ತಿದ್ದೀನಿ ನಡ್ಕೊಂಡು. ಫ್ರೀ ಅಂತ ಬಸ್ ಬಿಟ್ರೆ ಅದು ಬೇರೆ ರಶ್ಶು. ಹೌದಾ, ಅದಕ್ಕೆ ಸ್ಮೆಲ್ ಬರ್ತಿದ್ದೀರಾ ಮೇಡಮ್? ನಿಮ್ಗೆ ಯಾಕ್ರಿ ಬೇಕು, ಮೈ ಕಿಟ್ಕ ಬಂದ್ಬಿಡ್ತಾವ. ಕರೆನರಿ ಗಾಯಸ್, ನೋಡಿರಲ್ಲ ಬೆಂಗಳೂರು ಸುತ್ತಮುತ್ತಲ ಹೆಂಗೈತಿ ಪರಿಸ್ಥಿತಿ. ನೀರಿನ ಪರಿಸ್ಥಿತಿ ವಜ್ಜೈತ್ರಿಪ್ಪ. ಯಪ್ಪ, ಕುಡಿ ನೀರು ಸದಿ ಸಿಗವಲ್ತು, ಆ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಗಾಯ್ಸ್, ನಿಮಗೆ ಹೆಂಗ ಅನಿಸ್ತು ವಿಡಿಯೋ ಇಷ್ಟ ಆಗಿದ್ರ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂತಹ ಫನ್ನಿ ಮತ್ತು ಇಂಟ್ರೆಸ್ಟಿಂಗ್ ಮೆಮೇಜ್ಗಳನ್ನ ನಿಮಗೋಸ್ಕರ ತಗೊಂಡ್ ಬರ್ತೀವ್ರಿ. ಹಾಗಾದ್ರೆ ಮತ್ತೆ ತಡ ಗಾಯ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.